ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಮತ್ತೆ ನಾವು ಒಂದು ಸೆಂಟ್ರಿಫ್ಯೂಗಲ್ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಇದ್ವಿ. ಏನಂತಂದರೆ ಇಲ್ಲಿ ಏನಂತಂದರೆ ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಯಾವುದೇ ಒಂದು ಸೆಂಟ್ರಿಫ್ಯೂಗಲ್ ಪಂಪಲ್ಲಿ ಒಂದು ಸೆಕ್ಷನ್ ಏನಂದರೆ ಒಂದು ಇರುತ್ತಲ್ಲ ಪೈಪು, ಅದು ಏನಕ್ಕೆ ಏನಂದರೆ ಲಾರ್ಜರ್ ಡಯಾಮೀಟ್ರಲ್ಲಿ ಕೊಟ್ಟಿರ್ತಾರೆ, ಮತ್ತು ಡಿಸ್ಚಾರ್ಜ್ ಪೈಪ್ ಅಂತ ಏನಂದರೆ ಒಂದು ಸೈಜಲ್ಲಿ ಕಡಿಮೆ ಡಯಾಮೀಟರ್ ಇರುತ್ತೆ ಯಾವಾಗಲೂ. ಸೊ ಈ ಒಂದು ಡಿಫ್ರೆನ್ಸ್ ಏನು ಕೊಟ್ಟಿರ್ತಾರೆ ಅಂತಕ್ಕಂಥ ನಾವಿಲ್ಲಿ ಚರ್ಚೆ ಮಾಡೋಣ ಇಲ್ಲಿ. ಸೊ ಚರ್ಚೆ ಮಾಡೋಕ್ಕಿಂತ ಏನಂತಂದರೆ, ನೀವು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರತಿಯೊಂದು ವಿಡಿಯೋನ ನೋಡೋದನ್ನು ಮರಿಬೇಡಿ. ಎಲ್ಲವೂ ಒಂದೇ ಇನ್ಫಾರ್ಮೇಟಿವ್ ಆಗಿ ನಾನು ಮಾಡಿರ್ತೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಮತ್ತೆ ಕಾಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಏನಂತಂದರೆ ಈ ಒಂದು ಪಂಪ್ ನೀವು ನೋಡಿದಾಗ ಅಂದರೆ ಪ್ರತಿಯೊಂದು ನಿಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ ಆಗಲಿ ನಿಮ್ಮ ಇಂಡಸ್ಟ್ರಿಯಲ್ಲಾಗಲಿ ಒಂದು ಪ್ರತಿಯೊಂದು ಪಂಪನ್ನು ನೋಡ್ತಾ ಹೋಗಿ ನೀವು, ಅಂದರೆ ಸೆಂಟ್ರಿಫ್ಯೂಗಲ್ ಪಂಪ್ ಆಲ್ಮೋಸ್ಟು. ಸೊ ನೋಡ್ತಾ ಹೋದಾಗ ಏನಂತಂದರೆ ಸೆಕ್ಷನ್ ಡಯಾಮೀಟರ್ ಯಾವಾಗಲೂ ಏನಂತಂದರೆ ಸೆಕ್ಷನ್ ಒಂದು ಏನಿರುತ್ತಲ್ಲ ಡಯಾಮೀಟರ್ ಪಂಪ್ದಾಗಲಿ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲೈನ್ ಕನೆಕ್ಷನ್ ಇರುತ್ತಲ್ಲ ಸೆಕ್ಷನ್ ಲೈನ್, ಸೊ ಅದು ಬಂದುಬಿಟ್ಟು ಯಾವಾಗಲೂ ಲಾರ್ಜರ್ ಡಯಾಮೀಟರ್ಲಿ ಕೊಟ್ಟಿರ್ತಾನೆ, ಮತ್ತು ಡಿಸ್ಚಾರ್ಜ್ ಲೈನ್ ಬಂದುಬಿಟ್ಟು ಏನಂದರೆ ಒಂದು ಲೋವರ್ ಡಯಾಮೀಟರ್ಲಿ ಕೊಟ್ಟಿರ್ತಾನೆ. ಈ ಒಂದು ಸೆಕ್ಷನ್ ನಮಗೆ ಲಾರ್ಜರ್ ಡಯಾಮೀಟರ್ ಕೊಡೋದ್ರಿಂದ ಏನು ಒಂದು ಲಾಭ ಅಂದರೆ ಪಂಪಿಗೆ ನೋಡಿ, ಸೆಕ್ಷನ್ ಇದು ಬಂದುಬಿಟ್ಟು ಅಂದರೆ ಲಾರ್ಜರ್ ಡಯಾಮೀಟರ್ ಕೊಡೋದ್ರಿಂದ ಒಂದನೇದಾಗಿ ಏನಂತಂದರೆ ಫಸ್ಟ್ ನಮಗೆ ಒಂದು ಲೋವರ್ ವೆಲಾಸಿಟಿಲಿರುತ್ತೆ. ಇದು ಬಂದುಬಿಟ್ಟು ಏನಂದರೆ ಒಂದು ಕಡಿಮೆ ವೆಲಾಸಿಟಿಯಲ್ಲಿ ಮೂವ್ಮೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರದೊಂದು ವೆಲಾಸಿಟಿ ಡಿಫ್ರೆನ್ಸ್ ಬರುತ್ತೆ. ಫಸ್ಟ್ ಪಾಯಿಂಟ್ ಹೇಳ್ತೀನಿ ನಾನು ಏನಂದರೆ, ಫಸ್ಟ್ ಪಾಯಿಂಟ್ ಏನಂತಂದರೆ ವೆಲಾಸಿಟಿ ಡಿಫ್ರೆನ್ಸ್ ಅಂದರೆ ಯಾವಾಗಲೂ ನಮಗೆ ಒಂದು ಸೆಂಟ್ರಿಫ್ಯೂಗಲ್ ಸೆಕ್ಷನ್ ಸೈಡ್ ನಾವು ನೋಡಿದಾಗ ನಮಗೆ 0.6 ಮೀಟರ್ ಪರ್ ಸೆಕೆಂಡಿಂದ ಹಿಡ್ಕೊಂಡು 1.5 ಮೀಟರ್ ಪರ್ ಸೆಕೆಂಡ್ ಇಷ್ಟು ನಮಗೆ ಈ ವೆಲಾಸಿಟಿಯಲ್ಲಿ ಇಲ್ಲಿ ಮೂವ್ಮೆಂಟ್ ಆಗುತ್ತೆ ಈ ಒಂದು ಸೆಕ್ಷನ್ ಸೈಡಲ್ಲಿ. ಅದೇ ರೀತಿ ನಾವು ಡಿಸ್ಚಾರ್ಜ್ ಸೈಡಲ್ಲಿ ನೋಡಿದಾಗ ನಮಗೆ 2.8 ಹಿಡ್ಕೊಂಡು 2.8 ಟು 3 ಮೀಟರ್ ಪರ್ ಸೆಕೆಂಡಲ್ಲಿ ನಮಗೆ ಒಂದು ವೆಲಾಸಿಟಿಯಲ್ಲಿ ಏನಪ್ಪ ಅಂದರೆ ನಮ್ಮ ವಾಟರ್ ಏನಂದರೆ ಫ್ಲೋ ಆಗ್ತಾ ಇರುತ್ತೆ. ಸೊ ಇದು ಒಂದು ಏನಂದರೆ ಮೇನ್ ಡಿಫ್ರೆನ್ಸು, ಬಿಕಾಸ್ ಆಫ್ ಏನಂದರೆ ವೆಲಾಸಿಟಿ ಡಿಫ್ರೆನ್ಸ್ ಇನ್ ದ ಸೆಕ್ಷನ್ ಆ್ಯಟ್ ದ ಡಿಸ್ಚಾರ್ಜ್. ಸೊ ಏನಂದರೆ ನಮಗೆ ಕೆಲವೊಂದು ಪ್ಯಾರಾಮೀಟರ್ ಇಲ್ಲಿ ಅಕೌಂಟಲ್ಲಿ ತೊಗೊಳ್ಬೇಕಾಗುತ್ತೆ. ಸೊ ಫಸ್ಟ್ ಏನಂತಂದರೆ ಇಲ್ಲಿ ಕಡಿಮೆ ವೆಲಾಸಿಟಿ ಇರೋದ್ರಿಂದ, ಅಂದರೆ ಒಂದು 0.6 ಹಿಡ್ಕೊಂಡು 1.5 ನಾನು ಏನು ಮೆನ್ಷನ್ ಮಾಡಿದ್ನಲ್ಲ ಇಲ್ಲಿ, ಅದು ವೆಲಾಸಿಟಿ ಕಡಿಮೆ ಇರೋದ್ರಿಂದ ಏನಂತಂದರೆ ಈ ಒಂದು ಸೆಕ್ಷನ್ ಲೈನಲ್ಲಿ ನಮಗೆ ಏನಂತಂದರೆ ಒಂದು ಫ್ರಿಕ್ಷನ್ ಕಡಿಮೆ ಇರುತ್ತೆ ಇಲ್ಲಿ. ಯಾಕಂದರೆ ಎಲ್ಲಿ ವೆಲಾಸಿಟಿ ಕಡಿಮೆ ಇರುತ್ತೋ ಅಲ್ಲಿ ನಮಗೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇದರದೊಂದು ಈ ಒಂದು ಪಂಪ್ಗೆ ಬೇಕಾಗಿರ್ತಕ್ಕಂಥ ಒಂದು ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ಏನು ಬೇಕಾಗಿರುತ್ತಲ್ಲ ಅದು ಕೂಡ ಏನಂದರೆ ಒಂದು ಅವೈಲಬಿಲಿಟಿ ಇಲ್ಲಿ ಜಾಸ್ತಿ ಇರುತ್ತೆ, ಎರಡನೇ ಪಾಯಿಂಟು. ಸೊ ಇನ್ನೊಂದು ಏನಂತಂದರೆ ನಮಗೆ ಇದಕ್ಕೆ ಇಂಪೆಲ್ಲರ್ಗೆ ಅಂದರೆ ನಮಗೆ ಈಗ ಸಡನ್ನಾಗಿ ಏನಂದರೆ ನಮಗೆ ಈ ಒಂದು ಪಂಪ್ ಸ್ಟಾರ್ಟ್ ಆದಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಾಟರ್ ಒಂದು ಅವೈಲಬಿಲಿಟಿ ಏನಂದರೆ ತುಂಬಾ ಜಾಸ್ತಿ ಆಗುತ್ತೆ ಸೆಕ್ಷನ್ ಡಯಾಮೀಟ್ರಲ್ಲಿ. ಸೊ ಇದೊಂದು ಬಂದುಬಿಟ್ಟು ಏನಂದರೆ ಒಂದು ಮೂರನೇ ಪಾಯಿಂಟು, ಅಂದರೆ ವಾಟರ್ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಇವಾಗ ಏನಂತಂದರೆ ನಮಗೆ ಇವಾಗ ಇಲ್ಲಿ ಇಂಪೆಲ್ಲರ್ ಆಯ್ಬಲ್ಲಿ ನಮಗೆ ವಾಟರ್ ಸಡನ್ನಾಗಿ ಬಂದಾಗ ಯಾವಾಗ ನಾವು ಪಂಪ್ ಸ್ಟಾರ್ಟ್ ಮಾಡ್ತೀವಲ್ಲ, ಪಂಪ್ ಸ್ಟಾರ್ಟ್ ಮಾಡಿದಾಗ ಏನಂತಂದರೆ ನಮಗೆ ಡಿಸ್ಚಾರ್ಜಲ್ಲಿ ಸೊ ಇವಾಗೇನಾಗುತ್ತೆ ನಮ್ಮದು ಇದೇನು ರೊಟೇಷನ್ ಆಗುತ್ತಲ್ಲ ಇಂಪೆಲ್ಲರ್, ರೊಟೇಷನ್ ಆದಾಗ ಏನಂತಂದರೆ ಒಂದು ಪ್ರೆಷರ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಅದು ಪ್ರೆಷರ್ ಎನರ್ಜಿಯಲ್ಲಿ ಒಂದು ವೆಲಾಸಿಟಿನೂ ಜಾಸ್ತಿ ಆಗುತ್ತೆ, ಮತ್ತು ಇನ್ನೊಂದು ಏನಂತಂದರೆ ಒಂದು ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನಂತಂದರೆ ಇವಾಗ ನಮಗೆ ಕಡಿಮೆ ಡಯಾಮೀಟರ್ ಇರೋದ್ರಿಂದ ನಮಗೆ ಪಂಪ್ ಡಿಸ್ಚಾರ್ಜ್ ಯಾವಾಗಲೂ ಏನಂತಂದರೆ ಒಂದು ಹೈಯರ್ ಪ್ರೆಷರ್ ಕಡೆಗೆ ಹೋಗುತ್ತೆ ಮತ್ತು ಹೈಯರ್ ವೆಲಾಸಿಟಿಯಾಗಿ ಹೋಗುತ್ತೆ. ಅಂದರೆ 3 ಮೀಟರ್ ಪರ್ ಸೆಕೆಂಡ್ವರೆಗೂ ನಾವು ಅದನ್ನು ಕನ್ಸಿಡರಲ್ಲಿ ಮಾಡ್ತೀವಿ ಇಲ್ಲಿ. ಸೊ ಇನ್ನೊಂದು ಏನಂತಂದರೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಟ್ಯಾಂಕ್ ಏನಿದೆಯಲ್ಲ ನಾವು ಇಲ್ಲಿ ತೋರಿಸಿದ್ದೀನಿ, ಇದು ಬಂದುಬಿಟ್ಟು ಏನಂತಂದರೆ ಇವಾಗ ನೋಡಿ ಇಲ್ಲೇನಿದೆಯಲ್ಲ, ಇದು ಬಂದುಬಿಟ್ಟು ಏನಿದೆಯಲ್ಲ, ಇದು ನಮ್ದು ಏನಂದರೆ ಒಂದು ಪಾಸಿಟಿವ್ ಸೆಕ್ಷನ್ ಪಂಪ್ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಒಂದು ಸೋರ್ಸ್ ಏನಿದೆಯಲ್ಲ, ಸೋರ್ಸ್ ಬಂದುಬಿಟ್ಟು ಇಲ್ಲಿ ಟಾಪ್ ಸೈಡ್ ಇದೆ. ಸೋರ್ಸ್ ಬಂದುಬಿಟ್ಟು ಏನಂದರೆ ಇಲ್ಲೊಂದು ಟಾಪ್ ಸೈಡ್ ಇದೆ. ಸೊ ಅಂದರೆ ಆಲ್ಮೋಸ್ಟ್ ಏನಂದರೆ ನಮಗೆ ಈ ಒಂದು ಸೆಕ್ಷನ್ಗೆ ನಿಯರ್ಲಿ ಯಾವುದಂದರೆ ಒಂದು ಪಾಸಿಟಿವ್ ಸೆಕ್ಷನ್ ಅಂತ ಬರುತ್ತೆ. ಯಾಕಂದರೆ ಇದೊಂದು ಫಿಲ್ ಆದಾಗ ನಮಗೆ ಪಾಸಿಟಿವಲ್ಲಿ ಇರುತ್ತೆ ಯಾವಾಗಲೂ ವಾಟರಲ್ಲಿ. ಸೊ ಇದು ಬಂದುಬಿಟ್ಟು ಅಂದರೆ ಪಾಸಿಟಿವ್ ಸೆಕ್ಷನ್ ಪಂಪು. ಇಲ್ಲಿ ಯಾವಾಗಲೂ ಏನಂತಂದರೆ ನಮಗೆ ನೆಟ್ ಪಾಸಿಟಿವ್ ಸೆಕ್ಷನ್ ಹೆಡ್ ಬೇಕಾಗಿರ್ತಕ್ಕಂಥ ಒಂದು ಪಂಪ್ಗೆ ಏನಿರುತ್ತಲ್ಲ ಅದು ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಇನ್ನೊಂದು ಏನಂತಂದರೆ ಒಂದು ಲಾರ್ಜರ್ ಡಯಾಮೀಟರ್ ನಾವು ಅಕಸ್ಮಾತಾಗಿ ನೆಗೆಟಿವ್ ಸೆಕ್ಷನ್ ಪಂಪಲ್ಲಿ ತೊಗೊಂಡಾಗ ಏನಂತಂದರೆ ನಮಗೆ ಕಂಟಿನ್ಯೂ ಆಗಿ ಏನಪ್ಪ ಅಂತಂದರೆ ಒಂದು ವಾಟರ್ ಅವೈಲಬಿಲಿಟಿ ಅಟ್ ದ ಪಂಪ್ ಸೆಕ್ಷನ್ ವಿಲ್ ಬಿ ಮೋರ್. ಅಂದರೆ ಒಂದು ಸೆಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗೋಕ್ಕೆ ಈ ಒಂದು ಲಾರ್ಜರ್ ಡಯಾಮೀಟರ್ ಪೈಪ್ ಏನು ಮಾಡುತ್ತೆ, ಒಂದು ಸೆಂಟ್ರಿಫ್ಯೂಗಲ್ ಪಂಪ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥ ಹೇಳ್ತೀನಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಏನಂತಂದರೆ ಒಂದು ಲಾರ್ಜರ್ ಡಯಾಮೀಟರ್ ಇಸ್ ಪ್ರೊವೈಡೆಡ್ ಎಟ್ ದ ಸೆಕ್ಷನ್ ಆ್ಯಂಡ್ ದ ಸ್ಮಾಲರ್ ಡಯಾಮೀಟರ್ ಇಸ್ ಪ್ರೊವೈಡೆಡ್ ಎಟ್ ದ ಡಿಸ್ಚಾರ್ಜ್. ಸೊ ಯಾರೇ ಒಂದು ಏನೇ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಒಂದು ಈಸಿಯಲ್ಲಿ ನಿಮ್ಗೆ ಗೊತ್ತಾಗಬೇಕಿದು. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.